ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಆರ್ಎಸ್ಎಸ್ ಬಗ್ಗೆ ಎತ್ತಿದ ಪ್ರಶ್ನೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲವಿರುತ್ತದೆ ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ಬಣ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ ಅವರು ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಸಿಟಿ ರವಿ ಅವರು ಮಾತನಾಡಿದ್ದಾರೆ. ಅವರಿಗೆ ನಾವು ಸ್ಪಷ್ಟವಾಗಿ ಹೇಳುತ್ತಿದ್ದೇವೆ, ಸಂವಿಧಾನವನ್ನ ಸಿಟಿ ರವಿ ಅವರು ಕೂಡ ಪಾಲಿಸಬೇಕು, ಅವರ ಅಪ್ಪನೂ ಪಾಲಿಸಬೇಕು ಎಂದು ಗುಡುಗಿದರು. ಅದೇ ರೀತಿಯಾಗಿ ಪ್ರಿಯಾಂಕ ಖರ್ಗೆ ಅವರು ಪ್ರಶ್ನೆಗಳಿಗೆ ನಮ್ಮ ಬೆಂಬಲವಿದೆ ಎಂದು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಕ್ರಾಂತಿ, ಮಹಂತೇಶ್ ಬಡದಾಳ್, ಮಲ್ಲಿಕಾರ್ಜುನ್ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಆರ್32 ಕನ್ನಡ ನ್ಯೂಸ್, ಕಲಬುರಗಿ. ಬದಲಾವಣೆಯ ಸನ್ನಿವೇಶದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರ ಸಚಿವ ಸಂಪುಟದಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಅವರು ಸಂಪುಟ ದರ್ಜೆಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ತದನಂತರ ಅವರಿಗೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಈ ರಾಜ್ಯದ ಗೃಹ ಶಾಖೆಯ ಕೊಟ್ಟಿದ್ದಾಗ ರಾಜ್ಯದಲ್ಲಿ BJP ಮತ್ತು RSS ಕೋಮುವಾದಿ ರಾಜಕಾರಣ ಪ್ರಾರಂಭಿಸಿ ಹಿಂಸಾತ್ಮಕವಾಗಿರ್ತಕ್ಕಂಥ ಘಟನೆಗಳು ನಡೆಯಲು ಧರ್ಮ ಮತ್ತು ಜಾತಿಗಳ ಮಧ್ಯೆ ವಿಷವನ್ನು ಹಿಂಡಿಸ್ತಕ್ಕಂಥ ಕಾರ್ಯಚಟುವಟಿಕೆಯಲ್ಲಿ ತೊಡಗಿರತಕ್ಕಂಥದ್ದು ಮತ್ತು ಪ್ರಿಯಾಂಕ ಖರ್ಗೆ ಅವರಿಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿಯಾಗಿ ಕಮೆಂಟ್ ಮಾಡ್ತಕ್ಕಂಥದ್ದು. ಉದಾಹರಣೆಗಾಗಿ ಕಾರ್ಕಳದ ಒಬ್ಬ ಬಂಗಾರಿ ಅಂತಕ್ಕಂಥವರು ಬಹಳ ಕೀಳು ಮಟ್ಟದ ಭಾಷೆಯನ್ನು ಬಳಸಿ ಅವರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಅವರ ಹಿಂದೆ ಇವತ್ತು ರಾಜ್ಯದ ಗೃಹ ಸಚಿವರಿಗೆ ಅವಮಾನ ಮಾಡ್ತಕ್ಕಂಥದ್ದು ಹಿಂದೆ RSS ಮತ್ತು BJPಯ ಕವಾಡ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣ್ತಿರ್ತಕ್ಕಂಥದ್ದು. ವಿಶೇಷವಾಗಿ ಪ್ರಿಯಾಂಕ ಖರ್ಗೆ ಅವರು ಗೃಹ ಸಚಿವರಾದಾಗ ಇಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ಪೊಲೀಸ್ ವ್ಯವಸ್ಥೆ ಮತ್ತು ಜನರಿಗೆ ಯಾವ ರೀತಿ ರಕ್ಷಣೆ ಕೊಡಬೇಕು, ಕಾನೂನು ಯಾವ ರೀತಿ ಕಾಪಾಡಬೇಕನ್ನೋದರ ಮಟ್ಟದಲ್ಲಿ ಉನ್ನತ ಮಟ್ಟದ ಪೊಲೀಸ್ ಅಧಿಕಾರಿಗಳ ಜೊತೆ ಇವತ್ತು ಸಭೆ ಸಮಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅವರೇನಂತಂದರೆ RSSನ ನೋಂದಣಿ ಮತ್ತು ಅದರ ಹಣಕಾಸಿನ ವಹಿವಾಟದ ಬಗ್ಗೆ ಮಾತಾಡ್ತಾರೆ. ಈ ಸಂಬಂಧದಲ್ಲಿ BJPಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ CT ರವಿ ಅವರು ಇದು ಏನಂತಂದರೆ ನೋಂದಣಿ ಮಾಡ್ತಕ್ಕಂಥದ್ದು, ಹಣಕಾಸಿನ ವಹಿವಾಟು ಮಾಡ್ತಕ್ಕಂಥದ್ದು, ಇದು ಹಿಂದೆ ನಿಮ್ಮ ಅಪ್ಪ ಅವ್ರ ಕೈಲಿಂದ ಏನೂ ಮಾಡಲು ಸಾಧ್ಯ ಆಗಿಲ್ಲ, ನಿಮ್ಮ ಕೈಲಿಂದ ಏನು ಸಾಧ್ಯ ಅದ ಅಂತಕ್ಕಂಥ ಮಾತುಗಳನ್ನು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾರೆ. ಇವತ್ತು ಅವರಿಗೆ ನಾವು ಸ್ಪಷ್ಟಪಡಿಸಬೇಕಾಗಿದೆ. ಇವತ್ತು ಈ ದೇಶದ ಸಂವಿಧಾನ, ಈ ದೇಶದ ಕಾನೂನು ಪ್ರಿಯಾಂಕ ಖರ್ಗೆ ಅವ್ರ ಅಪ್ಪ ಅವ್ರು ಭೀ ಪಾಲಿಸ್ಬೇಕಾಗ್ತದ, CT ರವಿ ಅಪ್ಪ ಭೀ ಪಾಲಿಸ್ಬೇಕಾಗ್ತದ. ಸಂವಿಧಾನ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥವ್ರು ಈ ದೇಶದ ವಿರೋಧಿಗಳಾಗ್ತಾರೆ. ಸಂವಿಧಾನ ಒಪ್ಪಲೇ ಇರತಕ್ಕಂಥವ್ರು, ಈ ದೇಶದ ಕಾನೂನನ್ನು ಒಪ್ಪಲೇ ಇರ್ತಕ್ಕಂಥವ್ರು ಈ ದೇಶದಲ್ಲಿ ಬದುಕುವ ಅವಕಾಶ ಇಲ್ಲ. ಅವರಿಗೆ ದೇಶ ದ್ರೋಹಿ ಅನ್ಬೇಕಾಗ್ತದೆ. ಇವತ್ತು ಪ್ರಿಯಾಂಕ್ ಅವರು ಹಲವಾರು ವಿಷಯಗಳಲ್ಲಿ ಏನಪ್ಪ ಅಂದರೆ ಅವರು ಇಲಾಖೆ ವಿಚಾರಗಳಾಗಲಿ RSS ಬಗ್ಗೆ ಮಾತಾಡಿದಾಗ ಏನಪ್ಪ ಅಂದರೆ BJP ಅವರಿಗೆ ಯಾಕೆ ಇವತ್ತೇನಪ್ಪ ಅಂದರೆ ಚೇಳು ಕಡ್ದಂಗೆ ಆಗ್ತದೆ ಅಂತಕ್ಕಂಥದ್ದು ಇವತ್ತು ನಾವು ಇವತ್ತು ಅವ್ರಿಗೆ ಕೇಳಬೇಕಾಗ್ತದೆ. ಇವತ್ತು ಹಲವಾರು ಸಮಸ್ಯೆಗಳಿವೆ ಇಲ್ಲಿ, ಆ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾಗ್ತದೆ. ಇವತ್ತೇನಪ್ಪ ಅಂತಂದರೆ ಇವತ್ತೊಂದು ಗ್ರಾಮಾಂತರ ಮಟ್ಟದಲ್ಲಿ ಒಂದು ಕಿರಾಣಿ ಅಂಗಡಿ ನಾವು ಪ್ರಾರಂಭ ಮಾಡಿದ್ರೆ ಅಲ್ಲಿ ಗ್ರಾಮ ಪಂಚಾಯತಿಲಿಂದ ಏನಪ್ಪ ಅಂದರೆ ನಾವು ಒಂದು ಪರ್ಮಿಷನ್ ತೊಗೊಳ್ಬೇಕಾಗ್ತದೆ, ಅನುಮತಿ ತೊಗೋಬೇಕಾಗ್ತದೆ.
ಅದಕ್ಕೆ ವರ್ಷಕ್ಕೆ ಏನಪ್ಪ ಅಂದ್ರೆ ನವೀಕರಣ ಮಾಡಬೇಕಾಗ್ತದೆ. ಆದರೆ ಇವತ್ತು ದೇಶದಲ್ಲಿ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದಿರತಕ್ಕಂಥ RSS ಅದು ಪ್ರಾರಂಭ ಆಗಿ 100 ವರ್ಷ ಕಳೆದು ಹೋಗಿವೆ. ಮತ್ತು ಅದರ ಬಗ್ಗೆ ಅದರ ನೋಂದಣಿ ಬಗ್ಗೆ ಇವತ್ತು ಪ್ರಶ್ನೆ ಮಾಡ್ತಕ್ಕಂಥದ್ದು, ಪ್ರಶ್ನೆ ಮಾಡಲೇಬೇಕು. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಯಾಕೆ ಇವತ್ತಿನ ಈ ದೇಶದ ಎಲ್ಲ ಪ್ರತಿಯೊಬ್ಬ ನಾಗರಿಕ ಏನಪ್ಪ ಅಂದರೆ ಅದರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೆ ಏನಪ್ಪ ಅಂದರೆ ಹಕ್ಕಿದೆ. ಆ ಹಕ್ಕು ಏನಪ್ಪ ಅಂದರೆ ಪ್ರತಿಪಾದಿಸಿದಾಗ ಯಾಕೆ RSSದವರಿಗೆ BJPಗೆ ಏನಪ್ಪ ಅಂತಂದರೆ ಇವತ್ತು ಈ ರೀತಿ ಏನಪ್ಪ ಅಂದರೆ ವರ್ತನೆ ಮಾಡ್ತಾರೆ ಅಂತಕ್ಕಂಥದ್ದು ಇವತ್ತು ಅರ್ಥ ಆಗ್ತಾಯಿಲ್ಲ. ಇವತ್ತೇನಪ್ಪ ಅಂದರೆ ಹಲವಾರು ವಿಷಯಗಳಲ್ಲಿ ಇವತ್ತೇನಂತಂದರೆ ಅದು ಲೆಕ್ಕ ಕೇಳಬೇಕಾಗ್ತದ. ಸರ್ಕಾರದವ್ರು ಕೇಳಿ ಅಥವಾ ಸಾರ್ವಜನಿಕದವ್ರು ಕೇಳಿ, ಸರ್ಕಾರದಲ್ಲಿರ್ತಕ್ಕಂಥ ಉನ್ನತ ಮಟ್ಟದವರಾಗಲಿ ಇವತ್ತು ಕೇಳಬೇಕಾಗ್ತದೆ. ದೆಹಲಿಯಲ್ಲಿ ಏನಪ್ಪ ಅಂದರೆ RSS ಒಂದು ಭವನ ಕಟ್ಟರ, ಅಲ್ಲಿ ಏನಪ್ಪ ಅಂದರೆ 300 ಕೋಟಿ ರೂಪಾಯಿ ಖರ್ಚು ಮಾಡಿ ಕಟ್ಟಿರ್ತಾರೆ. ಅದು ಎಲ್ಲಿಂದ ಬಂತು ದುಡ್ಡು? ಅದು ಇವತ್ತು